ವಿಷ್ಣುವರ್ಧನ್ ಅವರ ಅಂದ್ರೆ ಸ್ಥಳ ಏನಿತ್ತು ಆ ಸ್ಥಳವನ್ನ ಅಭಿಮಾನಿಗಳು ಮತ್ತೆ ವಾಪಸ್ ಮರು ನಿರ್ಮಾಣ ಮಾಡಲಿಕ್ಕೆ ನೋಡಿ. ಇವತ್ತು ವಿಷ್ಣು ಸೇನೆಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀನಿವಾಸ್ ರವರು ಈಗ ನನಗೆ ಬಂದು ಭೇಟಿಯಾಗಿದ್ದಾರೆ. ನಿಮ್ಮ ಕಣ್ಣೆದುರುಗಡೆ ಇದ್ದಾರೆ. ಅವರೊಂದು ಮನವಿಯನ್ನು ಕೊಟ್ಟಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿ ಈ ಹಿಂದೆ ಇದ್ದ ದಿವಂಗತ ವಿಷ್ಣುವರ್ಧನ್ ರವರ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಜಾಗ ನೀಡುವಂತೆ ಅವರು ಕೋರಿದ್ದಾರೆ. ಇವತ್ತು ಈ ವಿಷ್ಣುವರ್ಧನ್ ರವರ ಬಗ್ಗೆ ನಮ್ಮೆಲ್ಲರಿಗೆ ಅಚ್ಚುಮೆಚ್ಚಿನ ನಮ್ಮೆಲ್ಲರ ಅವರು ದೊಡ್ಡ ಒಬ್ಬ ನಟರಾಗಿದ್ದಾರೆ. ಎಲ್ಲರ ಒಂದು ಗೌರವ ಹೆಮ್ಮೆಗೆ ಪಾತ್ರರಾಗಿದ್ದಂಥವರಾಗಿದ್ದಾರೆ. ಗೌರವ ಇದೆ. ಈ ವಿಷಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಷ್ಣುವರ್ಧನ್ ರವರ ಸ್ಮಾರಕಕ್ಕೆ ಜಾಗ ಕೊಡುವಂಥದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಸರ್, ಕಂಪನಿ ರಿಜಿಸ್ಟರ್ಡ್ ಟ್ರಸ್ಟ್ ಸರ್ ಅದು. ಈಗ ಅವರು ವಿಷ್ಣು ಸೇನಾ ಸಮಿತಿಯವರು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ, ಕುಟುಂಬದವರಾಗಲಿ ಅಥವಾ ಟ್ರಸ್ಟ್ನವರಾಗಲಿ ಅದಕ್ಕೆ ನೀವು ಯಾವುದನ್ನ ಗೊತ್ತಿಲ್ಲ ನನಗೆ. ಒಂದು ನಿಮಿಷ ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಮೊದಲನೇ ಸಲ ನಾನು ಶ್ರೀನಿವಾಸ್ ಅವರಿಗೆ ಭೇಟಿ ಆಗ್ತಾ ಇದ್ದೇನೆ. ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತೀನಿ. ನಾನು ಹೇಳಿದ್ರೆ ಅದು ವಿಷ್ಣುವರ್ಧನ ಪ್ರತಿಷ್ಠಾನ ಅವ್ರಿಗೆ ಕೇಳಿದಾಗ ಹೇಳಿ. ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನೀವು ಮಾತಾಡಬಾರ್ದು. ಅವ್ರಿಗೇನಿದೆ ಅವ್ರು ಕೇಳ್ತಾರೆ. ನಿಮ್ಗೆ ಕೇಳಿದಾಗ ನೀವು ಹೇಳಿ. ಅಲ್ಲಲ್ಲ, ಅದು ಮಾಹಿತಿ ನಾನು ಆಮೇಲೆ ಪಡ್ಕೊಳ್ತೀನಿ. ನಮ್ಮ ಇಲಾಖೆಯವ್ರು ಪಡ್ಕೊಳ್ತಾರೆ. ನಾನು ನೋಡ್ತಾ ನಾನು ಯಾವುದೇ ಚರ್ಚೆಯಲ್ಲಿದೆ. ಕೇಳಿ ಚರ್ಚೆ ಇದೆ. ಬಟ್ ಇದು ಟ್ರಸ್ಟ್ ಇದೆಯಾ ಅಥವಾ ಏನಿದೆ, ಇದಕ್ಕೆ ಅಧ್ಯಕ್ಷರು ಯಾರು, ಪದಾಧಿಕಾರಿಗಳು ಯಾರು, ಏನಿದೆ ಅದ್ರ ಬಗ್ಗೆ ನಾನು ಯಾವುದೇ ಪೇಪರ್ಗಳೇನಿದೆ ಅಲ್ಲ ಅದು ನೋಡಿಲ್ಲ. ನಾನು ಮಾಹಿತಿ ತಗೊಂಡು ಹೇಳ್ತೀನಿ. ಅರಣ್ಯ ಸಚಿವರಾದ ಮೇಲೆ ಅರಣ್ಯ ಇಲಾಖೆಯ ಭೂಮಿ ವ್ಯಾಪ್ತಿಗೆ ಬರುವಂತ ಭೂಮಿಯಲ್ಲಿ ಏನೂ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಆ ಒಂದು ವಿಚಾರವನ್ನ ಬಿಟ್ರೆ ಅಂತದ್ದು ಈ ಒಂದು ವಿಚಾರದಲ್ಲಿ ಏನಾದ್ರು ತೀರ್ಮಾನ ತಗೊಳ್ಳೋಕೆ ಆಗತ್ತಾ? ಸ್ಮಾರಕ ನಿರ್ಮಾಣ ವಿಚಾರದಲ್ಲಿ ನೋಡಿ, ಅರಣ್ಯ ಇಲಾಖೆ ವತಿಯಿಂದ ಈಗಾಗಲೇ ನಾನು ಹೇಳಿದ್ದೇನೆ. ನಾವು ಇದೇನು 10 ಎಕರೆ ಇದೆ, ಅರಣ್ಯ ಇದೆ, ವಾಪಸ್ ಕೊಡಿ ಅಂತೇಳಿ ಕೇಳ್ತಾ ಇದ್ದೇವೆ. ಸ್ಮಾರಕ ಬಗ್ಗೆ ಯಾಕಂದರೆ ಇದು 69ರಲ್ಲಿ ಕೊಟ್ಟಂಥ ಜಮೀನು ಅರಣ್ಯ ಇಲಾಖೆಯ ವತಿಯಿಂದ ನಾವು ಕಂದಾಯ ಇಲಾಖೆಗೆ ಕೊಟ್ಟಿದ್ದೇವೆ. ಈ ವಿಷಯದ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡಿತೇವೆ. ಮತ್ತು ಅಂತಿಮವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರ್ತಾರೆ. ಅಲ್ಲೇನೆ ಸ್ವಲ್ಪ ಕಾನ್ಸಿಕ್ವೆನ್ಸ್ ಇದೆ ಸರ್. ಈಗ ನೀವು ಕಂದಾಯ ಇಲಾಖೆ ಕೊಟ್ಟಿದ್ದು, ಕಂದಾಯ ಇಲಾಖೆಯವರು ಅವಾಗ ಮಾಡಿದ್ದು ಜಾಗ ನೋಟಿಫೈ ಮಾಡಿದ್ರು, ಅವ್ರು ಕೊಡ್ಬೋದು ಅಂತ ಹಿಂದಿನ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಮಾಡಿದ್ರು. ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಬರುತ್ತಾ? ಹಿಂಗೆಲ್ಲ ಮಾಡಿದ್ರು ಅಂತ ಅನ್ಸುತ್ತೆ. ಅವಾಗ ಯಾವುದು ಕಂದಾಯ ಇಲಾಖೆಯವರು ಲ್ಯಾಂಡರ್ ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ಇದೆಲ್ಲ ಪರಿಶೀಲನೆ ಮಾಡಿದ್ರೆ 2 ಎಕರೆ ಅಲೋಕೇಶನ್ ಕೊಟ್ಟಿದ್ರು. ಅದೆಲ್ಲ ಗೊತ್ತಿರಲಿಲ್ಲ ಅವ್ರಿಗೆ. ಯಾವಾಗ ಆಯಾ ಸಂದರ್ಭದಲ್ಲಿ ಆಯಾ ಅರಣ್ಯ ಇಲಾಖೆ ಸಚಿವರು ಇರ್ಬೋದು, ಕಂದಾಯ ಇಲಾಖೆ ಸಚಿವರು ಇರ್ಬೋದು, ಸರ್ಕಾರಗಳಿರ್ಬೋದು ತೀರ್ಮಾನ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಆಗಿದೆ. ಈಗ ನೋಡಿ, ಇವರು 10 ಎಕರೆ ಜಮೀನು ಮಾರಾಟ ಮಾಡಿದ್ದಾರೆ. ಅಲ್ಲಿ ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗಿದೆ. ಸುಮಾರು ಮನೆಗಳು ಬಂದಿದೆ, ಎಲ್ಲವೂ ಬಂದಿದೆ. ಈಗ ಮತ್ತೆ 10 ಎಕರೆ ಮಾರಾಟ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಸರಿ ಇಲ್ಲ. ಮೊನ್ನೆ ಅನಿರುದ್ಧ ಅವರು ಸಿಎಂ ಅವ್ರನ್ನ ಭೇಟಿ ಮಾಡಿದಾಗ ಕ್ಯಾಬಿನೆಟ್ ಮುಂದೆ ಇಟ್ಟು ಚರ್ಚೆ ಮಾಡ್ತೀವಿ ಅಂತ ಹೇಳಿ. ಕ್ಯಾಬಿನೆಟ್ ಮುಂದೆ ಇಟ್ಟು ಚರ್ಚೆ ಯಾರು? ಅನಿರುದ್ಧ ಅಂತ ಹೇಳಿ ಸಿಎಂ ಅವ್ರನ್ನ ಭೇಟಿ ಮಾಡ್ತೀವಿ. ನಾನು ಹೇಳಿದ್ದೇನಲ್ಲ, ಅಂತಿಮವಾಗಿ CM ತೀರ್ಮಾನ ಮಾಡ್ತಾರೆ ಅಂತ.